ಅಷ್ಟು ಪರಿಶುದ್ಧಳಾದ ಹೆಣ್ಮಗಳೇ ಪ್ರಪಂಚದಲ್ಲಿಲ್ಲ. ಅವಳನ್ನ ಸಾಯಿಸ್ತಾನೆ ಕೃಷ್ಣರಾಮ. ಅವನ ಜೊತೆ 14 ವರ್ಷ ಇದ್ದು ಅವನಿಗೆ ಸೇವೆ ಮಾಡಿದಂತ ಲಕ್ಷ್ಮಣನ ಸಾಯಿಸ್ತಾನೆ ರಾಮ. ತಂದೆಗೆ ಹುಟ್ಟಿದವನಲ್ಲ ಅವನು ರಾಮ. ಹಿಂದೂ ದೇವರುಗಳೆಲ್ಲ ನಿಮ್ಮನ್ನು ಕೊಲೆ ಮಾಡೋ ದೇವರುಗಳು. ಈ ಯಾವ ದೇವರುಗಳನ್ನು ಪೂಜೆ ಮಾಡಬೇಡಿ. ಆದ್ದರಿಂದ ಬಾಬಾ ಸಾಹೇಬ್ ಹೇಳಿದ್ರು, ಈ ಯಾವ ದೇವರುಗಳನ್ನು ಪೂಜೆ ಮಾಡಬೇಡಿ, ಇವೆಲ್ಲ ನಿಮ್ಮನ್ನು ಕೊಲೆ ಮಾಡೋ ದೇವರುಗಳು. ಹಿಂದೂ ದೇವರುಗಳೆಲ್ಲ ನಿಮ್ಮನ್ನು ಕೊಲೆ ಮಾಡೋ ದೇವರುಗಳು. ನಾನು ಪುಸ್ತಕ ಬರೆದಿದ್ದೇನೆ, ರಾಮ ಮಂದಿರ ಏಕೆ ಬೇಡ. ನೀವು ರಾಮ ದೇವರು ಅಂತಿಲ್ಲ. ರಾಮ ವಾಲ್ಮೀಕಿ ರಾಮಾಯಣದ ಪ್ರಕಾರ ಅವರ ತಂದೆಗೆ ಹುಟ್ಟಿದವನಲ್ಲ ಅವನು ರಾಮ. ವಾಲ್ಮೀಕಿ ರಾಮಾಯಣದಲ್ಲಿ ಇದು, ವಾಲ್ಮೀಕಿ ರಾಮಾಯಣದಲ್ಲಿ ದಶರಥ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡ್ತಾನೆ. ಆ ಪುತ್ರ ಕಾಮೇಷ್ಟಿ ಯಾಗದಲ್ಲಿ ರಾಮನ ನಿಯಮ ಏನು ಅಂತಂದ್ರೆ, ಮಹಾರಾಜ ತನ್ನ ಮಹಾರಾಣಿಯರನ್ನ ಪುರೋಹಿತರಿಗೆ ಕೊಡಬೇಕು. ಅವತ್ತಿನ ರಾತ್ರಿ ಆ ಪುರೋಹಿತರು ಅವರ ಮಹಾರಾಣಿಯರನ್ನು ಬರೀಬೇಕು. ಅದೇ ವಾಲ್ಮೀಕಿ ರಾಮಾಯಣ ನಾನು ಉಲ್ಲೇಖ ಪಟ್ಟಿದ್ದೆ. ಆದ್ದರಿಂದ ಇನ್ಯಾರು ಬಂದವನು ಕೇಸ್ ಹಾಕ್ತಾನೆ ಅಂತ ಏನಾದರೂ ತೋರಿಸ್ಕೊಂಡ್ರೆ ಮೊಟ್ಟ ಮೊದಲು ನನ್ನ ಪುಸ್ತಕ ಓದ್ಕೊಳ್ಳಿ, ವಾಲ್ಮೀಕಿ ರಾಮಾಯಣ ಓದ್ಕೊಳ್ಳಿ. ವಾಲ್ಮೀಕಿ ರಾಮಾಯಣದಲ್ಲಿರ್ತಕ್ಕಂಥ ಮಾತುಗಳನ್ನೆಲ್ಲ ನನ್ನ ಪುಸ್ತಕ ಕೊಟ್ಟಿದ್ದೇನೆ. ರಾಮ ಮಂದಿರ ಏಕೆ ಬೇಡ ನನ್ನ ಅವನ ಅವನಿಗೆ ದೇವರಿಗೆ ಅಪ್ಪನ ಕೊಡ್ತವನಲ್ಲ ಅಂತ ಹೇಳಿದರೆ ನಿಮ್ಮನ್ನೇನಾದ್ರು ಅಪ್ಪನ ಕೊಡ್ತ ಆ ಮಕ್ಕಳು ಕರೀತಾರೆ. ಅವರು ನೀವು ಶೂದ್ರಗಳಿಗೆಲ್ಲ ಹಾಗೆ ಕೊಡ್ತೇವೆ. ಶೂದ್ರಂತ ಕಾರ್ಯ ಕ್ರೀಡ ಬಕ್ರೀಡಮೇವ ದೇವರು ಶೂದ್ರರನ್ನ ಬ್ರಾಹ್ಮಣರ ಸೇವೆ ಮಾಡುವುದಕ್ಕಾಗಿ ಸೃಷ್ಟಿ ಮಾಡಿದ್ದಾನೆ. ಈ ಶೂದ್ರರು ಯಾರ್ಯಾರು ಯುದ್ಧ ಮಾಡೋದು ಎದುರ್ಕೊಂಡು ಓಡೋಗ್ತಾರೆ, ಅನ್ನಕ್ಕೆ ಖರ್ಚು ಸೇರ್ಕೊಂಡಿರ್ತಾರೆ, ಚೀಟಕ್ಕೆ ಖರ್ಚು ಸೇರ್ಕೊಂಡಿರ್ತಾರೆ, ಬಾಳೆ ದಂಡ ತಿಂತಿರ್ತಾರೆ. ಇವರೆಲ್ಲ ಶೂದ್ರರು ಅಂತ ಕೊಟ್ಟಿದ್ದಾರೆ. ಮನೆಯಲ್ಲೇ ಇರ್ತಕ್ಕಂಥ ಸೇವಕಿ ಇರ್ತಾರ, ಆಳಿಗೆ ಹುಟ್ಟಿದವರು ಯಾರು ಶೂದ್ರರು. ನಿಧಾನವಾಗಿ ಯೋಚನೆ ಮಾಡಿ, ನೀವು ಯಾವ ದೇವರುಗಳು ಇರ್ತಾರೋ ಆ ದೇವರುಗಳೆಲ್ಲ ನಿಮ್ಮ ದುಡಿದ ದೇವರುಗಳು. ಈಗ ರಾಮ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಶಂಭುಕಾಂಬ ಶೂದ್ರ ಕೆಳಜಾತಿಯವರು ಅವರು ವಿದ್ಯೆ ಕಲಿತು ತಪಸ್ ಮಾಡ್ತಾರೆ. ಅವರು ಬ್ರಾಹ್ಮಣರೆಲ್ಲ ಹೋಗಿ ಕಂಪ್ಲೇಂಟ್ ಮಾಡಿದ್ರು ರಾಮನಿಗೆ. ಅವರು ತಪಸ್ಸು ನಮ್ಮದು, ವಿದ್ಯೆ ನಮ್ಮದು, ಇವನು ಹೊಲ ಹೋಗ್ಬಿಟ್ಟು ದನ ಕಾಯಬಿಟ್ಟು ತಪ್ಪದೆ ಇಟ್ಬಿಟ್ಟು ಇವನು ವಿದ್ಯೆ ಕಲಿಯಕ್ಕೆ ಇವನಿಗೆ ಬುದ್ಧಿ ಕಲಿಸು. ರಾಮ ಏನು ಮಾಡ್ದ? ರಾಮ ಶಂಭುಕ ತಲೆಗೆ ಬಿಟ್ಟಾಕ. ಇವನ್ನ ನಮ್ಮ ದೇವರು ಅಂತ ಹೌದಾ ಹೇಳಿ. ಶಂಭುಕ ಅಂದ್ರೆ ಶೂದ್ರ, ಅವನು ಶೂದ್ರಕ್ಕೆ ತಲೆ ಕಟ್ಟ. ಆದ್ದರಿಂದ ಎಲ್ಲ ಅಪಾಯಕಾರಿ ದೇವರುಗಳಿವೆ. ಆಯಿತು, ಇಂಥವ್ರು ಏನು ಮಾಡ್ದ? ಸೀತೆಯನ್ನು ಮಹಾಪತಿವ್ರತೆ, ಅಷ್ಟು ಪರಿಶುದ್ಧಳಾದ ಹೆಣ್ಮಗಳೇ ಪ್ರಪಂಚದಲ್ಲಿಲ್ಲ. ಅವಳನ್ನ ಸಾಯಿಸ್ತಾನೆ ಕೃಷ್ಣ ರಾಮ. ಅವನ ಜೊತೆ 14 ವರ್ಷ ಇದ್ದು ಅವನಿಗೆ ಸೇವೆ ಮಾಡಿದಂತ ಲಕ್ಷ್ಮಣನ ಸಾಯಿಸ್ತಾನೆ ರಾಮ. ಲಕ್ಷ್ಮಣನ ಸಾಯಿಸ್ತಾನೆ ರಾಮ. ನೋಡಿ, ಇವನ್ನ ನೀವು ಒಳ್ಳೆಯ ಗಂಡ, ಒಳ್ಳೆಯ ಅಣ್ಣ, ಒಳ್ಳೆಯ ದೊರೆ ಅಂತ ಹೇಳಕ್ಕಾಗೋದು. ಎಲ್ಲ ದಾಖಲೆ ಕೊಟ್ಟಿದ್ದೀರಿ ನನ್ನ ಪುಸ್ತಕದಲ್ಲಿ. ಇವೆಲ್ಲ ಓದಿ